ನಮಸ್ಕಾರ ವೀಕ್ಷಕರೇ, ಪ್ರತಿದಿನ ಗಾರ್ಡನಿಂಗ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಿಶೋದಿಂದ 2 ಪಾರ್ಸಲ್ ತರ್ಸೀನಿ. ಒಂದು ಅಂತಂದ್ರೆ ನಾನು ಒಂದು ಫ್ಯಾಬ್ರಿಕ್ಕದ್ದು ಗ್ರೋ ಬ್ಯಾಗ್ಸ್ ನನಗೆ ಹಂಗೆ ಕಾಮನ್ ಅವು ಪ್ಲಾಸ್ಟಿಕ್ ಗ್ರೋ ಬ್ಯಾಗ್ಸ್ಗಿಂತ ಇವು ಭಾಳ ಚಲೋ ಅನಿಸಿದ್ವು. ಆಮೇಲೆ ತಾಳ್ಕಿನೂ ಜಾಸ್ತಿ ಬರ್ತಾವೆ ಅನ್ಸಕೊಂತಿತ್ತು, ಅದಕ್ಕೆ ನಾನು ತೊಗೊಂಬಂದೀನಿ. ಹಂಗೆ ಒಂದಿಷ್ಟು ಸೀಡ್ಸ್ ಫ್ರೀ ಕೊಟ್ಟಾರ, ಆಮೇಲೆ ಥ್ಯಾಂಕ್ ಯು ಕಾರ್ಡು ಕೊಟ್ಟಾರ. ಇದ್ರದ್ದು ಹೈಟು 10, ಆಮೇಲೆ ಅಗಲನೂ 10, ಉದ್ದನೂ 10 ಅಂತ ಕೊಟ್ಟಿದ್ರು ಅವರು. ಬಟ್ 9 ಇಂಚು ಎತ್ತರ ಅದ, 12 ಇಂಚ್ ಅಗಲ ಅದ. ಸೈಜ್ ಹೆಚ್ಚು ಕಮ್ಮಿ ಬಂದ್ರೆ ಚಿಂತಿಲ್ಲ, ಚಲೋ ಅಂತೂ ಅದಾವೆ. ಅದ್ರದ್ದು ಪ್ರೈಸು ಸಹಿತ 262ಕ್ಕೆ 4 ಪೀಸ್ ಅದಾವೆ. ಅಂಥವು ನಾನು 2 ಸೆಟ್ ತರ್ಸೀನಿ. ಅದ್ರದ್ದು ಮ್ಯಾಲೆ ಸ್ಟಿಚ್ಚಿಂಗು ಬ್ಲ್ಯಾಕ್ ಕಲರ್ಲೆ ಮಾಡ್ಯಾರ. ಅದನ್ನೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಅಂದ್ರೆ ಸೇಮ್ ಕಲರ್ಲೆ ಮಾಡಿದ್ರೆ ಚಲೋ ಐತಿ. ಇಲ್ಲಿ ನೋಡ್ರಿ, ಥಿಕ್ನೆಸ್ ಕೂಡ ಎಷ್ಟು ಚಲೋ ಐತಿ. ಕ್ವಾಲಿಟಿ ಮಾತ್ರ ಭಾಳ ಚಲೋನೇ ಐತಿ. ಇನ್ನು ನೆಕ್ಸ್ಟ್ ಇನ್ನೊಂದು ಅಂತಂದ್ರೆ ನಾನು ಈಗ ಆಲ್ರೆಡಿ ಅನ್ಬಾಕ್ಸ್ ಮಾಡಿಟ್ಟಿದ್ದೆ. ಏನಂದ್ರೆ ಡ್ರೆನ್ಸಲ್ ಮ್ಯಾಟ್. ಇವು 10 ಡ್ರೆನ್ಸಲ್ ಮ್ಯಾಟ್ ತರ್ಸೀನಿ. ಅದಕ್ಕೆ 596 ರೂಪಾಯಿ ಪೇ ಮಾಡೀನಿ. ಇದ್ರದ್ದು ಉದ್ದ 50 ಸೆಂಟಿಮೀಟ್ರ್ ಇದ್ರೆ, ಅಗಲ 25 ಸೆಂಟಿಮೀಟ್ರ್ ಐತಿ. ಆಮೇಲೆ 2 ಸೆಂಟಿಮೀಟ್ರ್ ಅಂದ್ರೆ ಅದರದ್ದು ಥಿಕ್ನೆಸ್ 2 ಸೆಂಟಿಮೀಟ್ರದ್ದು ಐತಿ. ಅದು ಒಳ್ಳೆ ರೀತಿಲಿ ನೀರಂತೂ ಹರಿದು ಹೋಗಿ ಸರಿಯಾಗಂತೂ ವ್ಯವಸ್ಥೆ ಮಾಡಿದಾರೆ. ಆಮೇಲೆ ಒಂದಕ್ಕೊಂದು ಈಸಿಯಾಗಿ ಜೋಡಿಸ್ಬಿಡ್ಬೋದು. ನಿಮ್ಗೆ ಎಷ್ಟು ಉದ್ದ ಬೇಕು, ಎಷ್ಟು ಅಗಲ ಬೇಕು ಮಾಡ್ಕೋಬೋದು. ಆಮೇಲೆ ಭಾಳ ಈಸಿನೂ ಐತಿ ಮಾಡೋ ಮೆಥಡ್. ಜಸ್ಟ್ ಅದನ್ನು ಇಟ್ಟು ಸರಿ ಪ್ರೆಸ್ ಮಾಡಿಬಿಟ್ರೆ ಮುಗ್ದೋಯ್ತು. ಹಂಗೆ ಇಷ್ಟು ಉದ್ದನಾರು ಮಾಡ್ಕೊಳ್ರಿ, ಅಗಲನಾರು ಮಾಡ್ಕೊಳ್ರಿ. ಭಾಳ ಚಲೋ ಅನಿಸಿದ್ದು ನನಗೆ. ಇದಕ್ಕೆ ಬೇಕಂದ್ರೆ ನೀವು UPVC ಸ್ಟ್ಯಾಂಡು ಸಿಗ್ತಾವೆ, ಅಂಥವು ತರಿಸಿ ಆಮೇಲೆ ಇದ್ರ ಮೇಲೆ ಇಡ್ಬೋದು. ಇಲ್ಲ ಇವನ್ನ ಡೈರೆಕ್ಟಾಗೂ ಇಡ್ಬೋದು. ನಾನು ಬರೀ ಇವನ್ನಷ್ಟ ತರಿಸೀನಿ. ಮತ್ತು ಮುಂದೆ ಸ್ವಲ್ಪ ಬಜೆಟ್ ಹೆಚ್ಚಿಗೆ ಮಾಡ್ಕೊಂಡು ಆಮೇಲೆ ತರಿಸ್ಕೊಂಡ್ರೆ ಆತಂತ. ಇಲ್ಲಿ ನೋಡ್ರಿ, ನಾನು ಗಿಡಗಳನ್ನೆಲ್ಲ ಇವು ಸೆಲ್ ಮಾಡೋ ಗಿಡಗಳನ್ನೆಲ್ಲ ಎಲ್ಲಿ ಇಡೋ ಹಾಲತ್ ಹೆಂಗಾಗಿದೆ ಅಂತ ಅದ್ರ ಸಲಗನ ಮೊದಲು ತರಿಸಿದ್ದು ಇದನ್ನು. ಯಾಕಂದ್ರೆ ಇವು ಸ್ಟ್ಯಾಂಡ್ ಮೇಲೆ ಇವು ಸಣ್ಣ ಇಡೋಕೆ ಆಗಂಗಿಲ್ಲ. ಈ ಥರ ಮ್ಯಾಟ್ ಇತ್ತಂದ್ರೆ ಈಸಿಯಾಗಿ ಇಡ್ಬೋದು. ನಾನು ಲಾಸ್ಟ್ ವ್ಲಾಗ್ಸ್ನಾಗ ತೋರಿಸಿದ್ನಲ್ಲ ನಿಮಗೆ ಮಲ್ಗೆ ಗಿಡದ ಕಟಿಂಗ್ ಹಚ್ಚಿನ ಅಂಥೇಳಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಬೆಳೆದಾವೆ. ಈಗ ಆಲ್ರೆಡಿ ಒಂದು ವಾರದಾಗ ಭಾಳ ಚಂದ ಚಿಗುರ್ಬಿಟ್ಟಾವೆ. ಇನ್ನು ನಾನು ಮುಂದಿನ ಕೆಲಸ ಅಂದ್ರೆ ಮಾಡ್ತಿರೋದ್ರಿಂದ ವ್ಯಾಂಡಾ ಆರ್ಕಿಡ್ಸ್ ತರಿಸಿದ್ದೆ ನಾನು ಮಿಶೋ ಒಳಗನ. ಅದ್ರ ಸಲುವಾಗಿ ತೆಂಗಿನ ಸ್ಮಾಲ್ ಚಿಪ್ಸ್ ರೆಡಿ ಮಾಡತ್ತೀನಿ. ಕೋಕೋನಟ್ ಚಿಪ್ಸು, ಆಮೇಲೆ ಏನದು ಇಡ್ಲಿ, ಆಮೇಲೆ ಕ್ಲೇ ಬಾಲ್ಸ್, ಇವು 3ರಾಗ ಬೆಳಿತಾರಂತ. ಕ್ಲೇ ಬಾಲ್ಸ್ ಏನು ತರೋಕೆ ಇಷ್ಟ ಇಲ್ಲ ನಂಗೆ. ಇಡ್ಲಿ ಆಮೇಲೆ ಇದನ್ನು ತೆಂಗಿನ ಚಿಪ್ಪು ಇವೆರಡನ್ನ ಹಾಕಿ ನಾನು ಇವನ್ನ ಬೆಳೆಯಾಕತ್ತೀನಿ. ಚೆನ್ನಾಗಂತೂ ಬೆಳಿತಾವೆ ಇವು. ಒಳ್ಳೆ ರೀತಿಲಿ ಇದಾಗ್ತೈತಿ. ಇಲ್ಲಿ ನೋಡಿರಿ, ಇವನ್ನೆಲ್ಲ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಇವತ್ತಂತೂ ಒಂದು ಸೆಟ್ ಶಿಫ್ಟ್ ಮಾಡಿದೆ. ಇಲ್ಲಿ ನೋಡಿರಿ, ಮೇಲ್ಗಡೆ ಇವಿಷ್ಟು ಶಿಫ್ಟ್ ಮಾಡೀನಿ. ಇಲ್ಲಿ ಬಿಸಿಲು ಚಲೋ ಬರತೈತಿ, ಹಾಗಾಗಿ ಇಲ್ಲಿ ಚೆಂದಾಗಿ ಬೆಳಿತಾವಂತ ಅನ್ಸಾತೈತೆ ನನಗೆ. ಇವು ನಾನು ಬದ್ನೆಕಾಯಿ ಸಸಿಗಳು ಒಂದಗಡೆ ಗುತ್ತಾಗಿ ಬೆಳೆದ್ಬಿಟ್ಟಾವು. ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬರ್ತಾವೆ ಗೊತ್ತಿಲ್ಲ. ಬಟ್ ಇದು ಪಾಲಕ್ ಭಾಳ ಚಲೋ ಹೊತ್ನಾಗ ಬೆಳೆದೈತಿ. ಆಮೇಲೆ ಇದು ಬೆಂಡಿಕಾಯಿ ಸೂಪರಾಗಿ ಬೆಳೆದೈತಿ. ಆಲ್ರೆಡಿ 5-6 ಲೀವ್ಸ್ ಬಂದಿದ್ದಾವೆ. ಇವು ಹತ್ರ ಇದ್ದಿದ್ದಾವಲ್ಲ, ಅವನ್ನ ಮತ್ತೆ ಶಿಫ್ಟ್ ಮಾಡ್ತೀನಿ. ಧನ್ಯವಾದ.